ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಟು ಆಲ್ ಫಾರ್ ಟುಡೇ ಆನ್ಲೈನ್ ಕ್ಲಾಸಸ್. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ನಾವು ರಿವಿಟೆಡ್ ಜಾಯಿಂಟ್ಸ್ ಹಾಗೂ ಸ್ಪೇಸಿಂಗ್ ಆಫ್ ರಿವಿಟ್ಸ್ ಮತ್ತೆ ನಾವು ಸರಿಯಾಗಿ ರಿವಿಟ್ ಅನ್ನ ಸ್ಪೇಸ್ ಮಾಡದೆ ಹೋದ್ರೆ, ಪಿಚ್ ಅನ್ನ ಸರಿಯಾಗಿ ಹಿಡದೆ ಹೋದ್ರೆ ಏನೇನೆಲ್ಲ ತೊಂದರೆ ಆಗುತ್ತೆ ಅನ್ನೋದನ್ನ ಈ ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ತಿಳ್ಕೊಂಡಿದ್ವಿ. ಟುಡೇ ವಿ ವಿಲ್ ಡಿಸ್ಕಸ್ ರಿವಿಟ್ ಸೈಜ್ ಅಂಡ್ ಇಟ್ಸ್ ಕ್ಯಾಲ್ಕುಲೇಷನ್ಸ್. ಮತ್ತೆ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ರಿವಿಟ್ ಅನ್ನ, ರಿವಿಟ್ ಅಲೋಯನ್ಸ್ ಅಂದ್ರೆ ಏನು, ರಿವಿಟ್ ಪ್ರಪೋರ್ಷನ್ಸ್ ಎಷ್ಟಿರಬೇಕು ಅನ್ನೋದನ್ನ ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ. So today objectives at the end of this lesson you shall be able to state the size of rivet. Rivet size ನ ಹೇಗೆ ನಾವು ತಿಳ್ಕೊಳ್ಬೇಕು, ಸ್ಟೇಟ್ ದ ಸೆಲೆಕ್ಷನ್ ಆಫ್ ರಿವಿಟ್ ಸೈಜ್, ರಿವಿಟ್ ಸೈಜ್ ನ ಯಾವ ರೀತಿ ಸೆಲೆಕ್ಷನ್ಸ್ ಅನ್ನ ಮಾಡ್ಕೋಬೇಕು, ರಿವಿಟಿಂಗ್ ನಲ್ಲಿ ಲ್ಯಾಪಿಂಗ್ ಅಲೋಯನ್ಸ್ ಅಂತ ಬರುತ್ತೆ. ಲ್ಯಾಪಿಂಗ್ ಅಲೋಯನ್ಸ್ ಅಂದ್ರೆ ಏನು, ಪಿಚ್ ಅಲೋಯನ್ಸ್ ಅಂದ್ರೆ ಏನು, ಲೆಂತ್ ಆಫ್ ದಿ ರಿವಿಟ್ ಅನ್ನ ಯಾವ ರೀತಿ ನಾವು ಐಡೆಂಟಿಫೈ ಅನ್ನ ಮಾಡ್ತಕ್ಕಂಥದ್ದು, ರಿವಿಟ್ ಮತ್ತೆ ರಿವಿಟ್ ಹೋಲ್ಗೆ ಇರ್ತಕ್ಕಂಥ ಕ್ಲಿಯರೆನ್ಸ್ ಯಾವ ರೀತಿ ಇದೆ, ಮತ್ತೆ ರಿವಿಟ್ ಅನ್ನ ಅನಿಲಿಂಗ್ ಅನ್ನ ಮಾಡ್ತೀವಿ, ಯಾತಕ್ಕೆ ಮಾಡ್ತೀವಿ, ಸ್ಟೇಟ್ ದಿ ಅನಿಲಿಂಗ್ ಆಫ್ ರಿವಿಟ್, ಮತ್ತೆ ರಿವಿಟ್ ಪ್ರಪೋರ್ಷನ್ಸ್. ಇಷ್ಟು ವಿಷಯಗಳನ್ನ ಈ ತರಗತಿಯಲ್ಲಿ ನಾವು ರಿವಿಟ್ ಇಂಟರ್ಫರೆನ್ಸ್ ಅನ್ನು ಕೂಡ ತಿಳ್ಕೊಳ್ಳೋಣ. ಸೊ ಇಲ್ಲ ಚಿಕ್ಕ ಚಿಕ್ಕ ಪಾಯಿಂಟ್, ಆದ್ರೆ ಪರೀಕ್ಷಾ ದೃಷ್ಟಿಯಿಂದ ಇವೆಲ್ಲ ವಿಷಯಗಳು ಬಹಳ ಪ್ರಾಮುಖ್ಯತೆ ಇದೆ. ರಿವಿಟ್ ಅಂಡ್ ರಿವಿಟಿಂಗ್ ಸೈಜ್ ಕ್ಯಾಲ್ಕುಲೇಷನ್ಸ್. ಸೈಜ್ ಆಫ್ ದ ರಿವಿಟ್ಸ್ ಆರ್ ಡಿಟರ್ಮೈನ್ಡ್ ಬೈ ದ ಡಯಾಮೀಟರ್ ಅಂಡ್ ಲೆಂತ್ ಆಫ್ ದ ಸ್ಯಾಂಕ್. ನಾನು ಈ ಇಂದಿನ ತರಗತಿಯಲ್ಲಿ ರಿವಿಟ್ ಅನ್ನು ಹೇಗೆ ಸ್ಪೆಸಿಫೈ ಮಾಡೋದು ಅಂತ ಹೇಳ್ಬೇಕಾದ್ರೆ, ರಿವಿಟ್ ಆರ್ ಸ್ಪೆಸಿಫೈಡ್ ಅಕಾರ್ಡಿಂಗ್ ಟು ದೇ ಸೈಜ್. ಅಂದರೆ ಇಲ್ಲಿ ಸೈಜ್ ಅಂದ್ರೆ ಏನಪ್ಪಾ ಅಂದ್ರೆ ಡಯಾಮೀಟರ್ ಮತ್ತೆ ಲೆಂತ್ ಆಫ್ ದಿ ರಿವಿಟ್. ಲೆಂತ್ ಅಂದ್ರೆ ಯಾವುದು, ಸ್ಯಾಂಕ್ ಲೆಂತ್. ಇನ್ನು ರಿವಿಟ್ ಅನ್ನ ಸೆಲೆಕ್ಷನ್ಸ್ ಅನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂದ್ರೆ, ದ ಡಯಾಮೀಟರ್ ಆಫ್ ದ ರಿವಿಟ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ದ ಫಾಲೋಯಿಂಗ್ ಫಾರ್ಮುಲಾ. ಇಲ್ಲಿ ನಾವು ಒಂದು ಫಾರ್ಮುಲಾವನ್ನ, ಡಯಾಮೀಟರ್ ನ ರಿವಿಟ್ ಸೈಜ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಒಂದು ಫಾರ್ಮುಲಾವನ್ನ ಇಟ್ಕೊಂಡು ನಾವು ರಿವಿಟ್ ಅನ್ನ ನಾವು ಸೈಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಏನ್ ಸರ್ ಅದು ಫಾರ್ಮುಲಾ ಅಂದ್ರೆ, ಡಯಾಮೀಟರ್ ಇಸ್ ಈಕ್ವಲ್ ಟು 2.5 to 3 ಅಂತ ಹೇಳ್ತೀವಿ. ಅಂದ್ರೆ 2.5 to 3 ಇಂಟು ಥಿಕ್ನೆಸ್. ಥಿಕ್ನೆಸ್ ಅಂದ್ರೆ ದ ಟೋಟಲ್ ಥಿಕ್ನೆಸ್ ಆಫ್ ದ ಪ್ಲೇಟ್. ಈಗ ಉದಾಹರಣೆಗೆ 2 ಪ್ಲೇಟ್ ಅನ್ನ ಮಾಡಿದ್ರೆ, ಈಗ ಸಿಂಗಲ್ ಸ್ಟ್ರಾಪ್ ಬಟ್ ಜಾಯಿಂಟ್ ಆದ್ರೆ ಅಲ್ಲಿ 2 ಥಿಕ್ನೆಸ್ ಬರೋದು, ಡಬಲ್ ಸ್ಟ್ರಾಪ್ ಬಟ್ ಜಾಯಿಂಟ್ ಆದ್ರೆ 3 ಥಿಕ್ನೆಸ್ ನಾವು ತೆಗೆದುಕೊಳ್ಬೇಕಾಗುತ್ತೆ. Like that, 2.5 to 3 into thickness. That is the diameter of the rivet when selected. ಇನ್ನು ಲ್ಯಾಪಿಂಗ್ ಅಲೋಯನ್ಸ್ ಅಂತ ಕರಿತೀವಿ ರಿವಿಟಿಂಗ್ ನಲ್ಲಿ. ನಾರ್ಮಲಿ ಇನ್ ಸೀಟ್ ಮೆಟಲ್ ವಿ ವಿಲ್ ಯೂಸ್ ದ ಫಾಲೋಯಿಂಗ್ ಫಾರ್ಮುಲಾ. ಯಾವ ಫಾರ್ಮುಲಾವನ್ನ ನಾವು ಯೂಸ್ ಮಾಡ್ತೀವಿ, ದಟ್ ಈಸ್ 3 times the dia of the rivet plus 2 times the seat thickness. ಅಂದ್ರೆ ಲ್ಯಾಪಿಂಗ್ ಅಲೋಯನ್ಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ 3 ಟೈಮ್ಸ್ 3 ಪಟ್ಟು ಡಯಾಮೀಟರ್ ಪ್ಲಸ್ 2 ಪಟ್ಟು ಸೀಟ್ ಥಿಕ್ನೆಸ್ ಆನ್ ಥಿನ್ ಸೀಟ್ಸ್ಗೆ ಈ ಒಂದು ಫಾರ್ಮುಲಾವನ್ನ, ಅಂದ್ರೆ 3D plus 2T. ಇಲ್ಲಿ ಡಿ ಅಂದ್ರೆ ಡಯಾಮೀಟರ್ ಆಫ್ ದಿ ರಿವಿಟ್, ಟಿ ಅಂದ್ರೆ ಟೋಟಲ್ ಥಿಕ್ನೆಸ್ ಆಫ್ ದಿ ಸೀಟ್ ಆರ್ ಪ್ಲೇಟ್ ಅಂತ ನಾವು ಕರಿತೀವಿ. ಇದು ಲ್ಯಾಪಿಂಗ್ ಅಲೋಯನ್ಸ್. ಇನ್ನೊಂದು ಪಿಚ್ ಅಲೋಯನ್ಸ್ ಅಂತ ನಾವು ಕರಿತೀವಿ. ಮತ್ತೆ ಲೆಂತ್ ಆಫ್ ದ ರಿವಿಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದನ್ನ, ಪಿಚ್ ಅಲೋಯನ್ಸ್ ನಲ್ಲಿ 3 or 4 times ದ ಡಯಾಮೀಟರ್ ಆಫ್ ದ ರಿವಿಟ್ ಪ್ಲಸ್ ಸೀಟ್ ಥಿಕ್ನೆಸ್ 1 time. ಲೈಕ್ ದಟ್ ದ ಸ್ಯಾಂಕ್ ಲೆಂತ್ ಅನ್ನ ಯಾವ ರೀತಿ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಸೊ ಲೆಂತ್ ಇಸ್ ಈಕ್ವಲ್ ಟು ಥಿಕ್ನೆಸ್ ಆಫ್ ದ ಸೀಟ್ ಪ್ಲಸ್ ಡಯಾಮೀಟರ್. ಇಲ್ಲಿ ವೇರ್ ಟಿ ಅಂದ್ರೆ ಸೀಟ್ ಥಿಕ್ನೆಸ್ ಅಂಡ್ ಡಿ ಅಂದ್ರೆ ಡಯಾಮೀಟರ್ ಆಫ್ ದಿ ರಿವಿಟ್. ನೋಡಿ, ಇವೆರಡು ಇಂಪಾರ್ಟೆಂಟ್. ಒಂದು ಲ್ಯಾಪಿಂಗ್ ಅಲೋವೆನ್ಸ್ ತಿಳ್ಕೊಂಡ್ವಿ 3D plus
ಸೂಟಿಯಿಂದ ಹಿಂದಿನ ಒಂದು ಸ್ಲೈಡ್ ಅಲ್ಲಿ ವ್ಯಾಪಿಂಗ್ ಅಲೋಯನ್ಸ್ ಬಂದು 3D ಪ್ಲಸ್ 2T. ಅದೇ ರೀತಿ ಪಿಚ್ ಅಲೋಯನ್ಸ್ ಬಂದು 3 or 4 times the diameter, 3 or 4D, 3D or 4D ಪ್ಲಸ್ ಸೀಟ್ ಥಿಕ್ನೆಸ್, ಅದು ಪಿಚ್ ಅಲೋಯನ್ಸ್. ಇನ್ನು ಲೆಂತ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದು, ಲೆಂತ್ ಇಸ್ ಈಕ್ವಲ್ ಟು ಥಿಕ್ನೆಸ್ ಆಫ್ ದ ಸೀಟ್ ಪ್ಲಸ್ ಡಯಾಮೀಟರ್ ಆಫ್ ದಿ ರಿವಿಟ್. ನಾರ್ಮಲಿ ನಮ್ಮ ಟಿನ್ ಮ್ಯಾಚ್ ನಲ್ಲಿ ಸೀಟ್ ಮೆಟಲ್ ಅಲ್ಲಿ ದ ರಿವಿಟ್ಸ್ ಆರ್ ಡೆಸಿಗ್ನೇಟೆಡ್ ಬೈ ನಂಬರ್ಸ್ ನಲ್ಲಿ ನಾವು ಕರಿತೀವಿ, ಗೇಜ್ ನಂಬರ್ಸ್ ನಲ್ಲಿ. ಸೀಟ್ ಥಿಕ್ನೆಸ್ ಅದನ್ನ ಸ್ಟ್ಯಾಂಡರ್ಡ್ ವೈರ್ ಗೇಜ್ ಅನ್ನ ತೆಗೆದುಕೊಂಡು ನಾವೇನ್ ಮಾಡ್ತೀವಿ, SWG ಗೇಜ್ ಅನ್ನ ತೆಗೆದುಕೊಂಡು ಸೀಟ್ ಥಿಕ್ನೆಸ್ ನಾವು ಮೆಜರ್ ಮಾಡ್ಕೊಳ್ತೀವಿ. ಲೈಕ್ ದಟ್ ಅದು ಗೇಜಸ್ ನಲ್ಲಿ ಹೇಳ್ತೀವಿ, 14, 16, 18, 20, 22, 25 ಲೈಕ್ ದಟ್ ಥಿಕ್ನೆಸ್ ಆಫ್ ದ ಸೀಟ್ ಅನ್ನು ನಾವು ಗೇಜ್ ನಂಬರ್ ನಲ್ಲಿ ಹೇಳ್ತೀವಿ. ಅದೇ ರೀತಿ ಡಯಾಪ್ ರಿವಿಟ್ ಕೆನ್ ಆಲ್ಸೋ 22, 24, 26 ಇನ್ mm ನಲ್ಲಿ ನಾವು ಡಯಾಪ್ ರಿವಿಟ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಅದಕ್ಕೂ ಕೂಡ ನಾವು ನಂಬರ್ ನಲ್ಲಿ ನಾವು ಎಕ್ಸ್ಪ್ಲೈನ್ ಅನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ಸೊ ಇದಕ್ಕೆ ನಿಮ್ಗೆ ರಿವಿಟ್ ಹೋಲ್ ಸೈಜ್ ಮತ್ತೆ ಕ್ಲಿಯರೆನ್ಸ್ ಎಷ್ಟಿರ್ಬೇಕು ಅಂತ ಕೂಡ ಒಂದು ಸ್ಟ್ಯಾಂಡರ್ಡ್ ಇದೆ. ಇಲ್ಲಿ ರಿವಿಟ್ ಹೋಲ್ ಶುಡ್ ಬಿ ಫಾರ್ಮ್ಡ್ ಎ ಲಿಟ್ಲ್ ಬಿಗ್ಗರ್ ದೆನ್ ದಿ ನಾಮಿನಲ್ ಡಯಾಮೀಟರ್ ಆಫ್ ದಿ ರಿವಿಟ್. ನೀವು ರಿವಿಟ್ ಹೋಲ್ ನ ಏನ್ ಮಾಡ್ತೀರಿ, ಅದು ನಿಮ್ಮ ರಿವಿಟ್ ಸೈಜ್, ನಾವು ಏನ್ ರಿವಿಟ್ ಅನ್ನ ಯೂಸ್ ಮಾಡ್ತೀವಿ ಆ ರಿವಿಟ್ ಸೈಜ್ ಗಿಂತ ಡಯಾಮೀಟರ್ ಸ್ಯಾಂಕ್ ಡಯಾಮೀಟರ್ ಗಿಂತ ಹೋಲ್ ಸೈಜ್ ಏನಿದೆ ಸ್ಲೈಟ್ಲಿ ಬಿಗ್ಗರ್ ಇರಬೇಕು, ಸ್ವಲ್ಪ ದೊಡ್ಡದಿರಬೇಕು. ಅದು ಎಷ್ಟು ದೊಡ್ಡದಿರಬೇಕು ಅಂತಂದ್ರೆ ದ ಹೋಲ್ ಡಯಾಮೀಟರ್ ವಿಲ್ ಬಿ ಬಿಗ್ಗರ್ ದನ್ ದ ರಿವಿಟ್ ಸ್ಯಾಂಕ್ ನಾಮಿನಲ್ ಡಯಾಮೀಟರ್ by 0.2 to 0.3 mm per cold riveting. ಕೋಲ್ಡ್ ರಿವಿಟಿಂಗ್ ನಲ್ಲಿ ಆದ್ರೆ 0.2 ಇಂದ 0.3 ಇರಬೇಕು. ಅದೇ ಫಾರ್ ಹಾಟ್ ರಿವಿಟಿಂಗ್ ಅಂದ್ರೆ ಹೈ ಟೆಂಪರೇಚರ್ ನಲ್ಲಿ ನಾವು ಮಾಡ್ತಕ್ಕಂಥ ಹಾಟ್ ರಿವಿಟಿಂಗ್ ನಲ್ಲಿ ಇಟ್ಸ್ ಬಿ 0.5 to 1.5 mm. ಏನೋ ಹೋಲ್ ಸೈಜ್ ದೊಡ್ಡದಿದೆ. ಡಯಾಮೀಟರ್ ಆಫ್ ದಿ, ಉದಾಹರಣೆಗೆ ಒಂದು ಕೋಲ್ಡ್ ರಿವಿಟಿಂಗ್ ಅನ್ನ ಮಾಡ್ತಾ ಇದ್ದೀರಿ ನೀವು, ಅಲ್ಲಿ ಡಯಾಮೀಟರ್ 6 mm ಡಯಾಮೀಟರ್ ಇದೆ, ಯಾವುದು ಸ್ಯಾಂಕ್ ಡಯಾಮೀಟರ್. ಸೊ ಅದು 6.2 ಅಥವಾ 6.3 ಏನ್ ಮಾಡೋಗ್ಬೇಕು, ನೀವು ಹೋಲ್ ಡಯಾಮೀಟರ್ ನ ಡಿಲ್ ಮಾಡ್ಬೇಕು. ದಿಸ್ ಇಸ್ ದ ಸ್ಟ್ಯಾಂಡರ್ಡ್. ಇದಕ್ಕೆ ಒಂದು ಚಾರ್ಟು ಕೂಡ ಇದೆ, ಸ್ಟ್ಯಾಂಡರ್ಡ್ ಚಾರ್ಟು, ಅದನ್ನ ಹೇಳ್ತೀನಿ. ನೆಕ್ಸ್ಟ್ ಅನಿಲಿಂಗ್ ಆಫ್ ರಿವಿಟ್. ರಿವಿಟ್ ಅನ್ನ ಯಾಕೆ ಅನಿಲ್ ಮಾಡಬೇಕು, ನಿಮ್ಗೆ ಗೊತ್ತು, ಅನಿಲಿಂಗ್ ಮೀನ್ಸ್ ಸಾಫ್ಟನಿಂಗ್ ಆಫ್ ದ ಸ್ಟೀಲ್ ಅಂತ. So riveting is usually performed in the normal temperature when the rivet diameter is less than 6 mm. ಸುಮಾರು 6 mm ರಿವಿಟ್ ಹಾಗೂ ಅದಕ್ಕಿಂತ ಕಡಿಮೆ ಇರತಕ್ಕಂತ ರಿವಿಟ್ ಅನ್ನ ನಾವು ನಾರ್ಮಲ್ ಟೆಂಪರೇಚರ್ ಅಲ್ಲಿ ಕೋಲ್ಡ್ ರಿವಿಟಿಂಗ್ ಅನ್ನ ನಾವು ಮಾಡ್ತೀವಿ. ಟು ಪ್ರಿವೆಂಟ್ ದ ಬ್ರೇಕೇಜ್ ಅಂಡ್ ಫೈಲ್ಯೂರ್ ಆಫ್ ರಿವಿಟ್ಸ್ ಅಂಡ್ ಟು ಫೆಸಿಲಿಟೇಟ್ ದ ಆಪರೇಷನ್ಸ್, ರಿವಿಟ್ಸ್ ಆರ್ ಯೂಸ್ಡ್ ಇನ್ ದ ನಾರ್ಮಲ್ ಟೆಂಪರೇಚರ್. ಸೊ ನಾರ್ಮಲ್ ಟೆಂಪರೇಚರ್ ನಲ್ಲಿ ನಾವು ರಿವಿಟಿಂಗ್ ಅನ್ನು ಮಾಡುವಂತ ಸಂದರ್ಭದಲ್ಲಿ ಈ ರಿವಿಟ್ ಬ್ರೇಕೇಜ್ ಆಗೋದನ್ನ, ಡ್ಯಾಮೇಜಸ್ ಆಗೋದನ್ನ ನಾವು ಅವಾಯ್ಡ್ ಮಾಡಲಿಕ್ಕೆ ನಾವೇನ್ ಮಾಡ್ಬೇಕಾಗುತ್ತೆ, ರಿವಿಟ್ ಅನ್ನ ಅನಿಲಿಂಗ್ ಮಾಡಬೇಕಾಗುತ್ತೆ. ಹಾಗಾಗಿ ರಿವಿಟ್ಸ್ ಆರ್ ಅನಿಲ್ಡ್ ಇನ್ ದ ಟೆಂಪರೇಚರ್ ರೇಂಜ್ ಆಫ್ 650 ಡಿಗ್ರಿ ಸೆಂಟಿಗ್ರೇಡ್ ಟು 700 ಡಿಗ್ರಿ ಸೆಂಟಿಗ್ರೇಡ್ ಅಂಡ್ ಅಲೋ ದೆಮ್ ಕೂಲ್ ಸ್ಲೋಲಿ. ಹಾಗೆ ಅದನ್ನ ಕೂಲ್ ಮಾಡ್ಲಿಕ್ಕೆ ಬಿಡ್ತಕ್ಕಂಥದ್ದು ರೂಮ್ ಟೆಂಪರೇಚರ್. ದಟ್ ಈಸ್ ದಿ ಪ್ರೋಸೆಸ್ ಆಫ್ ಅನಿಲಿಂಗ್. ನಾನು ಮೆಟಲರ್ಜಿ ಮಾಡುವಾಗ ಅನಿಲಿಂಗ್ ಪ್ರೋಸೆಸ್ ನ ಹೇಳಿದೆ. ಅನಿಲಿಂಗ್ ಇಸ್ ಎ ಪ್ರೋಸೆಸ್ ಆಫ್ ಟ್ರೀಟಿಂಗ್ ಎ ಟ್ರೀಟ್ಮೆಂಟ್ ಆಫ್ ಎ ಸ್ಟೀಲ್, heat the steel to a required temperature and then required temperature ಅಂದ್ರೆ say 650 to 700 like that and cool slowly or it in the furnace itself to soften the steel. ಇಲ್ಲೂ ಅದೇ ರೀತಿ ರಿವಿಟ್ ಅನ್ನ ನಾವು ಏನ್ ಮಾಡ್ತೀವಿ, ಸಾಫ್ಟನಿಂಗ್ ಮಾಡ್ಲಿಕ್ಕೆ ಅನಿಲಿಂಗ್ ಅನ್ನ ಮಾಡ್ತೀವಿ, ಅದು ಬ್ರೇಕೇಜ್ ಆಗೋದನ್ನ ಅವಾಯ್ಡ್ ಮಾಡ್ಲಿಕ್ಕೆ. ಇಲ್ಲಿ ಜನರಲಿ MS ರಿವಿಟೆಡ್ ಏನ್ ಬರುತ್ತೆ, ಅದನ್ನ ಫರ್ನೆಸ್ ನಲ್ಲಿ ಸಾಮಾನ್ಯವಾಗಿ ನಾವು ಯೂನಿಫಾರ್ಮ್ ಆಗಿ ಅದನ್ನ ಹೀಟ್ ಮಾಡಿ ಅನಿಲನ್ನ ಮಾಡ್ತೀವಿ. ಅಲ್ಯೂಮಿನಿಯಂ ರಿವಿಟ್ ಆದ್ರೆ ವಿತೌಟ್ ಅನಿಲಿಂಗ್ ಆಗ್ತಾನೆ. ಅಲ್ಯೂಮಿನಿಯಂ ಆಸ್ ಯೂಶುವಲ್ ಅದು ಸಾಫ್ಟ್ ಇರುತ್ತೆ, ಹಾಗಾಗಿ ವಿತೌಟ್ ಅನಿಲಿಂಗ್ ಅಲ್ಯೂಮಿನಿಯಂ ರಿವಿಟ್ ಅನ್ನ ನಾವು ರಿವಿಟಿಂಗ್ ಮಾಡ್ಲಿಕ್ಕೆ ಬಳಸಬಹುದು. ಹೈ ಸ್ಟ್ರೆಂತ್ ಅಲ್ಯೂಮಿನಿಯಂ ಅಲಾಯ್ಡ್ ರಿವಿಟ್ಸ್, ಕೆಲವು ಹೈ ಸ್ಟ್ರೆಂತ್ ಅಲಾಯ್ಡ್ ಅಲ್ಯೂಮಿನಿಯಂ ರಿವಿಟ್ಸ್ ಬರುತ್ತೆ, ಅದರಲ್ಲಿ ಡ್ಯುರಾಲ್ಯೂಮಿನ್ ಗ್ರೂಪ್ ನಲ್ಲಿ that type of aluminum alloy
rivets are heated 480 degrees centigrade to 500 degrees centigrade ನಲ್ಲಿ ಅದನ್ನ ಹೀಟ್ ಮಾಡಿ ಅದನ್ನ ವಾಟರ್ ನಲ್ಲಿ ಕೂಲ್ಡ್ ಇನ್ ವಾಟರ್ ನಲ್ಲಿ ಏನ್ ಮಾಡ್ತೀವಿ ನಾವು ಕೂಲ್ ಮಾಡ್ತೀವಿ. ಅದು ಅಲ್ಯೂಮಿನಿಯಂ ಅಲಾಯ್ ರಿವಿಟ್ ಏನಾಗುತ್ತೆ ಸಾಫ್ಟ್ ಆಗುತ್ತೆ. ರಿವಿಟಿಂಗ್ ಮಾಡುವಾಗ ಅದು ಬ್ರೇಕೇಜ್ ಆಗಲ್ಲ. ಈ ಬ್ರೇಕೇಜ್ ಅನ್ನ ತಪ್ಪಿಸ್ಲಿಕ್ಕೋಸ್ಕರ ನಾವೇನ್ ಮಾಡ್ತೀವಿ, ರಿವಿಟ್ ಅನ್ನ ಅನಿಲ್ಡ್ ಅನ್ನ ನಾವು ಮಾಡ್ತೀವಿ. ಜನರಲಿ ಎಲೆಕ್ಟ್ರಿಕ್ ಫರ್ನೇಸ್ ಆರ್ ಯೂಸ್ಡ್ ಫಾರ್ ಹೀಟಿಂಗ್ ದಿ ರಿವಿಟ್ಸ್. ಯಾಕಂದ್ರೆ ಎಲೆಕ್ಟ್ರಿಕ್ ಫರ್ನೇಸ್ ಅನ್ನೇ ಯಾಕೆ ರಿವಿಟಿಂಗ್ ಅನ್ನ ನಾವು ಅನಿಲ್ ಮಾಡ್ಲಿಕ್ಕೆ ಸಂದರ್ಭದಲ್ಲಿ ಹೀಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಈ ಫರ್ನೇಸ್ ಅಲ್ಲಿ ಸೋಕಿಂಗ್ ಅಂತ ಕರಿತೀವಿ. ಸೋಕಿಂಗ್ ಅಂದ್ರೆ ಯೂನಿಫಾರ್ಮ್ ಹೀಟಿಂಗ್ ಆಗ್ಬೇಕು ಥ್ರೂಔಟ್ ದ ಸೆಕ್ಷನ್ಸ್. ಹಾಗಾಗಿ ಫರ್ನೇಸ್ ಅಲ್ಲಿ ಇಟ್ಟಿದಾಗ ಆ ಫರ್ನೇಸ್ ನಲ್ಲಿ ನಾವು ಒಂದು ರಿಕ್ವೈರ್ಡ್ ಟೆಂಪರೇಚರ್ ನ ಸೆಟ್ ಮಾಡಿದ್ರೆ ಅಷ್ಟು ಟೆಂಪರೇಚರ್ಗೆ ಅದೇನಾಗುತ್ತೆ, ಅದು ಹೀಟ್ ಆಗುತ್ತೆ. ಇನ್ನು ಮೆಥಡ್ ಆಫ್ ರಿವಿಟಿಂಗ್ ನಾವು ಬಂದ್ರೆ, ಈ ಮೆಥಡ್ ಆಫ್ ರಿವಿಟಿಂಗ್ ಇಟ್ ಕ್ಯಾನ್ ಬಿ ಡಿಪೆಂಡ್ಸ್ ಆನ್ ಯೂಸ್ ಆಫ್ ಟೂಲ್ಸ್ ಅಂಡ್ ಡಿಪೆಂಡಿಂಗ್ ಆನ್ ಕಂಡೀಷನ್ಸ್. ಒಂದು ಯಾವ ಟೂಲ್ಸ್ ಅನ್ನ ಯೂಸ್ ಮಾಡಿ ನಾವು ರಿವಿಟಿಂಗ್ ಅನ್ನ ಮಾಡ್ತೀವಿ ಮತ್ತೆ ಯಾವ ಕಂಡೀಷನ್ಸ್ ನಲ್ಲಿ ನಾವು ರಿವಿಟಿಂಗ್ ಅನ್ನ ಮಾಡ್ತೀವಿ ಅನ್ನೋದು ಎರಡು ಇಂಪಾರ್ಟೆಂಟ್. ಒಂದು ಹ್ಯಾಂಡ್ ರಿವಿಟಿಂಗ್ ಅಂಡ್ ಮೆಷಿನ್ ರಿವಿಟಿಂಗ್ ಡಿಪೆಂಡಿಂಗ್ ಆನ್ ಟೂಲ್ಸ್ ಕೆಟಗರಿ. ಇನ್ನು ಕಂಡೀಷನ್ಸ್ ಬಂದ್ರೆ ಆರ್ಟ್ ರಿವಿಟಿಂಗ್ ಅಂಡ್ ಕೋಲ್ಡ್ ರಿವಿಟಿಂಗ್ ಅಂತ ನಾವು ಹೇಳ್ತೀವಿ. ಇಲ್ಲಿ ಆರ್ಟ್ ಅಂಡ್ ಕೋಲ್ಡ್ ರಿವಿಟಿಂಗ್ ಅಂದ್ರೆ ಏನು, ಸ್ಮಾಲರ್ ಡಯಾ ಅಂದ್ರೆ ಈಗ ಆಲ್ರೆಡಿ ಹೇಳಿದೆ ನಾನು 6 mm ಲೆಸ್ಸರ್ ದೆನ್ ರಿವಿಟ್ ಅನ್ನ ಸಾಮಾನ್ಯವಾಗಿ ನಾವು ಕೋಲ್ಡ್ ರಿವಿಟಿಂಗ್ ಅನ್ನ ಮಾಡ್ತೀವಿ. ಅಂದ್ರೆ ಸ್ಮಾಲರ್ ಡಯಾ ರಿವಿಟ್ಸ್ ಯೂಸ್ಡ್ ಇನ್ ಲೈಟ್ ಫ್ಯಾಬ್ರಿಕೇಶನ್ಸ್ ವರ್ಕ್ ಇಸ್ ಕಾಲ್ಡ್ cold riveting category. Larger dia rivet usually in hot worked condition, that is called hot riveting ಅಂತ ನಾವು categorize ನಾವು ಮಾಡ್ಕೊಳ್ತೀವಿ. ಈ hot and cold riveting ಅನ್ನ ಮಾಡಬೇಕಾದ್ರೆ ಒಂದು ಗೈಡೆನ್ಸ್ ಅನ್ನ ಮಾಡಿದ್ದೇನೆ ಸ್ಟ್ಯಾಂಡರ್ಡ್. Walls of the rivets to be made larger in hot working of rivets for accommodating thermal expansion ಅಂತ ಕರಿತೀವಿ. ಯಾವಾಗ ಈ ರಿವಿಟ್ ಅನ್ನ ನಾವು ಹೀಟ್ ಮಾಡ್ತೀವಿ ಅದು ಥರ್ಮಲ್ ಎಕ್ಸ್ಪಾನ್ಷನ್ ಹಿಗ್ಗುವುದಾಗುತ್ತೆ. ಹಾಗಾಗಿ ಅಲ್ಲಿ ಈ ರಿವಿಟೆಡ್ ಗೋಲ್ ಏನಿರುತ್ತೆ ಅದು ರಿವಿಟ್ ಸೈಜ್ ಗಿಂತ ಸ್ವಲ್ಪ ದೊಡ್ಡದನ್ನ ನಾವು ಮಾಡಿರ್ತೀವಿ. ಯಾಕಂದ್ರೆ ಬಿಕಾಸ್ ಆಫ್ ಟು ಅಕೊಮಡೇಟ್ ಅ ಥರ್ಮಲ್ ಎಕ್ಸ್ಪಾನ್ಷನ್. ಕ್ಲಿಯರೆನ್ಸ್ ಪ್ರೊವೈಡೆಡ್ ಇನ್ ದ ವೋಲ್ಸ್ ಫಾರ್ ಕೋಲ್ಡ್ ವರ್ಕಿಂಗ್ ಇಸ್ ಲೆಸ್ಸರ್ ದೆನ್ ದಟ್ ಆಫ್ ಹಾಟ್ ವರ್ಕಿಂಗ್. ಹಿಂದೆನೆ ನಾವು ತಿಳ್ಕೊಂಡ್ವಿ 0.2 to 0.3 ಕೋಲ್ಡ್ ವರ್ಕಿಂಗು, ಹಾಟ್ ವರ್ಕಿಂಗ್ ಆದ್ರೆ 0.5 to 1.5 ವರೆಗೂ ನಾವು ಏನಿರ್ತಾ ಇದ್ವಿ, ಹೋಲ್ ಸೈಜ್ ಇಂದ ದೊಡ್ಡದು ಮಾಡ್ತಾ ಇದ್ವಿ. ಸೊ ಅದೇ ಇಲ್ಲಿ ನಾವು ಗೈಡ್ಲೈನ್ಸ್, ಒಂದು ಇಂಪಾರ್ಟೆಂಟ್ ಗೈಡ್ಲೈನ್ಸ್. ಇನ್ನು ಪಾಯಿಂಟ್ಸ್, ವಾಟ್ ಆರ್ ಆಲ್ ದ ಪಾಯಿಂಟ್ಸ್ ಟು ಬಿ ಕನ್ಸಿಡರ್ಡ್ ಟು ಗೆಟ್ ಎ ಗುಡ್ ಕ್ವಾಲಿಟಿ ರಿವಿಟೆಡ್ ಜಾಯಿಂಟ್. ಒಂದು ಒಳ್ಳೆ ಕ್ವಾಲಿಟಿ ರಿವಿಟೆಡ್ ಜಾಯಿಂಟ್ ಅನ್ನ ಮಾಡಬೇಕಾದ್ರೆ ಏನೆಲ್ಲ ಪಾಯಿಂಟ್ಸ್ ನಮಗೆ ಬೇಕಂದ್ರೆ, ಒಂದು ಸೈಜ್ ಆಫ್ ದಿ ರಿವಿಟ್, ಏನೆಲ್ಲ ಪಾಯಿಂಟ್ಸ್ ಅನ್ನ ನಾವು ಒಂದು ಗುಡ್ ಕ್ವಾಲಿಟಿ ರಿವಿಟೆಡ್ ಜಾಯಿಂಟ್ಸ್ ನಲ್ಲಿ ಕನ್ಸಿಡರ್ ಮಾಡಬೇಕಂದ್ರೆ, ಸೈಜ್ ಆಫ್ ದ ರಿವಿಟ್ ಹೋಲ್, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎರಡನೇ ಪಾಯಿಂಟ್, ಡಾಪ್ ದ ರಿವಿಟ್ ಟು ಬಿ ಇನ್ ಪ್ರಪೋರ್ಷನ್ಸ್ ವಿತ್ ಥಿಕ್ನೆಸ್ ಆಫ್ ದಿ ಪ್ಲೇಟ್ಸ್ ಅಂಡ್ ಸೀಟ್ ಆರ್ ಸೀಟ್ ಅಥವಾ ಪ್ಲೇಟ್ ಥಿಕ್ನೆಸ್ಗೆ ಪ್ರಪೋರ್ಷನೇಟ್ ಆಗಿರ್ತಕ್ಕಂಥ ರಿವಿಟ್ ಡಯಾ. ಮೂರನೇ ಪಾಯಿಂಟ್, ಲೆಂತ್ ಅಕಾರ್ಡಿಂಗ್ ಟು ದ ಟೈಪ್ ಆಫ್ ಹೆಡ್ ಅಂಡ್ ಥಿಕ್ನೆಸ್ ಆಫ್ ದ ಪ್ಲೇಟ್, ಲೆಂತ್ ಅನ್ನ ನಾವು ಸೆಲೆಕ್ಟ್ ಮಾಡಬೇಕು. 3 ಪಾಯಿಂಟ್ ಯಾವುದೇ ರಿವಿಟಿಂಗ್ ಮಾಡ್ಬೇಕಾದ್ರೆ ಈ 3 ಪಾಯಿಂಟ್ ಅನ್ನು ನಾವು ಕನ್ಸಿಡರ್ ಮಾಡಬೇಕು. ಇಲ್ಲಿ ಸೈಜ್ ಆಫ್ ರಿವಿಟ್ ಅಂಡ್ ಹೋಲ್ ಅನ್ನ ನಾನು ಹೇಳ್ಬೇಕಾದ್ರೆ, ಹೋಲ್ ಅನ್ನ ಸಾಮಾನ್ಯವಾಗಿ ಡ್ರಿಲ್ ಮಾಡ್ತೀವಿ ಅಥವಾ ಪಂಚ್ ಮಾಡ್ತೀವಿ. ಈ ಪಂಚಿಂಗ್ ಮಾಡ್ಬೇಕಾ ಡ್ರಿಲ್ಲಿಂಗ್ ಮಾಡ್ಬೇಕಾ ಅನ್ನೋದು ಡಿಪೆಂಡಿಂಗ್ ಆನ್ ಡಾ ಆಫ್ ದಿ ರಿವಿಟ್. ರಿವಿಟ್ ಡಾ ಎಷ್ಟಿರುತ್ತೆ ಅದರ ಆಧಾರದ ಮೇಲೆ ಐದರ್ ಪಂಚ್ ಆರ್ ಡ್ರಿಲ್ ಅಂತ ನಾವು ಕನ್ಸಿಡರ್ ನಾವು ಮಾಡ್ತೀವಿ. ಸೊ ಡಾ ಆಫ್ ದಿ ರಿವಿಟ್ ನಿಮ್ಗೆ ಈಗಾಗಲೇ ತಿಳ್ಕೊಂಡಿರುವ ಹಾಗೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ಡಿ ಇಸ್ ಈಕ್ವಲ್ ಟು 1.2 into thickness. D is equal to 1.2 into thickness of the sheet or plate. D ಅಂದ್ರೆ ಇಲ್ಲಿ ಡಯಾಪ್ ರಿವಿಟ್, T ಅಂದ್ರೆ thickness of the plate to be riveted. Size of the hole ಏನಿರ್ಬೇಕಿದು ಜಾಸ್ತಿ ಇರಬೇಕು, slightly larger than the nominal dia of the rivet. For hot working, clearance will be high. ಯಾವುದಕ್ಕೆ ಕೋಲ್ಡ್ ವರ್ಕಿಂಗ್ ಗೆ ಕಂಪೇರ್ ಮಾಡಿ. ನಿಮಗೆ ಅದೊಂದು ಚಾರ್ಟ್ ತೋರಿಸ್ತೀನಿ ಅಂತ ಹೇಳಿ, ದಿಸ್ ಇಸ್ ದ ಚಾರ್ಟ್.
ಹೋಲ್ ಡಯಾಮೀಟರ್ ಎಷ್ಟಿರಬೇಕು ಅಂತ ಹೇಳಿ ಈ ಚಾರ್ಟ್ ನಲ್ಲಿ ನಿಮಗೆ ಹೋಲ್ ಡಯಾ ಮೇಲೆ ರಿವಿಟ್ ನಾಮಿನಲ್ ಡಯಾ 2, 3, 4, 5 ಈ ರೀತಿ ಕೊಟ್ಟಿದ್ದಾನೆ. ಕೆಳಗಡೆ ಹೋಲ್ ಡಯಾ ಎಷ್ಟು ಮಾಡ್ಬೇಕು ಈಗ ನೋಡಿ. 2 mm ರಿವಿಟ್ ಸೈಜ್ ಇದೆ 2.2, 5 ಇದ್ರೆ 5.3, ಅದೇ 10 ಇದ್ರೆ 11, 12 ಇದ್ರೆ 13, ಲೈಕ್ ದಟ್. ಹೋಲ್ಸ್ ಲಾರ್ಜರ್ ದೆನ್ ದಿ ನಾಮಿನಲ್ ಡಯಾ ಬೈ 1.5 mm to 2 mm. ನಾಮಿನಲ್ ಡಯಾಗಿಂತ ಹೋಲು ಜಾಸ್ತಿ ಇದ್ದಾಗ ಯಾವುದರಲ್ಲಿ 15 to 40, 1.5 to 2 mm ಹೋಲ್ ಸೈಜ್ ನಾವೇನ್ ಮಾಡ್ತೀವಿ ದೊಡ್ಡದನ್ನ ಮಾಡ್ತೀವಿ. ಇದು ಒಂದು ಸ್ಟ್ಯಾಂಡರ್ಡ್ ಚಾರ್ಟ್. ಇನ್ನು ಲೆಂತ್, ರಿವಿಟ್ ಲೆಂತ್ ಅನ್ನ ನಾವು ಎಲ್ಲಿಗೆ ನೋಡಿ ಸ್ಯಾಂಕ್ ಲೆಂತ್ ಅಂತ ಕರಿತೀವಲ್ಲ, ಎಲ್ಲಿ ಪೋರ್ಷನ್ಸ್ ವರೆಗೆ ರಿವಿಟಿಂಗ್ ಒಳಗಡೆ ಎಂಟರ್ ಆಗುತ್ತೋ, ಈ ಉದಾಹರಣೆಗೆ ದಿಸ್ ಇಸ್ ದಿ ಲೆಂತ್. ಇಲ್ಲಿ ನೀವು ಕಪ್ ಹೆಡ್ ರಿವಿಟ್ ಇದೆ, ಅದು ಈ ಹೆಡ್ ಇಂದ ಕೆಳಗಡೆ ಇರತಕ್ಕಂಥದ್ದು. ಇಲ್ಲಿ ಕೌಂಟರ್ ಸಂಕೇತ ಆದ್ರೆ ಟಾಪ್ ಇಂದ ಲೆಂತ್. ಸೊ ಫ್ಲಾಟ್ ಹೆಡ್ ಇದು ಲಾಸ್ಟ್ ಅಲ್ಲಿ, ದಿಸ್ ಇಸ್ ದಿ ಲೆಂತ್ ಆಫ್ ದಿ ರಿವಿಟ್. ಲೆಂತ್ ಆಫ್ ದ ರಿವಿಟ್ ಅಂದ್ರೆ ಲೆಂತ್ ಆಫ್ ದಿ ಸ್ಯಾಂಕ್. ದಿಸ್ ಲೆಂತ್ varies according to the thickness of the plate to be riveted and type of riveted. Riveted type ಮತ್ತೆ thickness of the plate ಗೆ ಆಧಾರವಾಗಿ ಅಕಾರ್ಡಿಂಗ್ ಟು ದಟ್ ನಾವು ಈ ಲೆಂತ್ ಅನ್ನ ನಾವು ಸೆಲೆಕ್ಷನ್ ಅನ್ನು ನಾವು ರಿವಿಟಿಂಗ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ನಿಮಗೆ ಒಂದು ಚಿತ್ರ ಕೊಟ್ಟಿದ್ದೀನಿ. ಈ ಚಿತ್ರದಲ್ಲಿ ರಿವಿಟಿಂಗ್ ಅನ್ನ ಮಾಡ್ತಾ ಇರ್ತಕ್ಕಂಥ ಇಲ್ಲಿ ಲ್ಯಾಪ್ ಜಾಯಿಂಟ್ ಅನ್ನ ಮಾಡ್ತಾ ಇದೀವಿ, ಸಿಂಗಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟ್. ಸೊ ಇಲ್ಲಿ ಕೆಳಗಡೆ ಇಲ್ಲಿ ಈ ಒಂದು ಚಿತ್ರದಲ್ಲಿ ರಿವಿಟೆಡ್, ಇಲ್ಲಿ ಗೋಲ್ಡ್ ಸ್ಟಾರ್ ನಲ್ಲಿ ರಿವಿಟೆಡ್ ಅನ್ನ ಸಪೋರ್ಟ್ ಮಾಡಿದೀವಿ. ಒಂದು ಪ್ಲೇಟ್ ಇದೆ, ಇಲ್ಲೊಂದು ಪ್ಲೇಟ್ ಇದೆ. ಇಲ್ಲಿ ಈ ಪಿಗ್ ಡಯಾಮೀಟರ್ ಏನಿದೆ ಇದು ರಿವಿಟ್ ಸೈಜ್. ಈ D1 ಏನಿದೆ ಅದು ಓಲ್ಡ್ ಡಯಾಮೀಟರ್, ಒಂದು ಸ್ವಲ್ಪ ದೊಡ್ಡದಿದೆ. ಇದು ಈ ಹೆಡ್ ಫಾರ್ಮೇಶನ್ಸ್ ಮಾಡ್ಲಿಕ್ಕೆ ಇಷ್ಟು ಲೆಂತ್ ಅನ್ನ ನಾವು ಉಟ್ಕೊಂಡಿದೀವಿ. ಅಲ್ಲಿಗೆ ಟೋಟಲ್ ಲೆಂತ್ ಏನಿದೆ 1.5D T ಇದೆ ಇಲ್ಲಿ ನೋಡಿ. ಅದನ್ನ ಹೇಳ್ತಾ ಇದ್ದೀವಿ, ಲೆಂತ್ ಇಸ್ ಈಕ್ವಲ್ ಟು T ಪ್ಲಸ್ 1.5D ಫಾರ್ ಆಲ್ ಟೈಪ್ಸ್ ಆಫ್ ರಿವಿಟ್. ಎಲ್ಲಾ ತರದ ರಿವಿಟ್ಗೆ ಎಕ್ಸೆಪ್ಟ್ ಕೌಂಟರ್ ಸಂಖ್ಯೆ. ಇಲ್ಲಿ ಕೌಂಟರ್ ಸಂಖ್ಯೆ ಆದ್ರೆ ಥಿಕ್ನೆಸ್ ಪ್ಲಸ್ 0.6 ಡಯಾಮೀಟರ್. ನಾರ್ಮಲ್ ಎಲ್ಲಾ ತರಹದ ರಿವಿಟ್ಗೆ ಥಿಕ್ನೆಸ್ ಪ್ಲಸ್ 1.5 into ಡಯಾಮೀಟರ್. ಕೌಂಟರ್ ಸಂಖ್ಯೆ ರಿವಿಟ್ ಆದ್ರೆ ಲೆಂತ್ ಎಷ್ಟಿರಬೇಕು ಅಂದ್ರೆ ಥಿಕ್ನೆಸ್ ಪ್ಲಸ್ 0.6 into ಡಯಾಮೀಟರ್. ಕೌಂಟರ್ ಸಂಖ್ಯೆ ರಿವಿಟ್ ಇದು ಇಂಪಾರ್ಟೆಂಟ್ ಫಾರ್ಮುಲಾ. ಲೆಂತ್ ಕ್ಯಾಲ್ಕುಲೇಷನ್ ಗೆ ಎಕ್ಸಾಮ್ ನಲ್ಲಿ ಕೇಳ್ತಾ ಇರ್ತಾರೆ. ಲೆಂತ್ ಅಂದ್ರೆ ದಟ್ ಈಸ್ ಎಲ್ ಅಂದ್ರೆ ಲೆಂತ್ ಆಫ್ ದಿ ಸ್ಯಾಂಕ್, ಟಿ ಅಂದ್ರೆ ಟೋಟಲ್ ಥಿಕ್ನೆಸ್. 2 ಸೀಟ್ ಇದೆ ಲ್ಯಾಪ್ ಜಾಯಿಂಟ್ ನಲ್ಲಿ, ಕೆಳಗಡೆ ಒಂದು ಮೇಲ್ಗಡೆ ಒಂದು. ಅದು ಟೋಟಲ್ ಥಿಕ್ನೆಸ್ ಆಫ್ ದಿ ಪ್ಲೇಟ್ ಅನ್ನು ನಾವಿಲ್ಲಿ ಟಿ ಅನ್ನೋ ಜಾಗಕ್ಕೆ ತಗೊಳ್ತೀವಿ. ಇನ್ನು ಡಿ ಡಯಾಮೀಟರ್ ಆಫ್ ದಿ ರಿವಿಟ್, D1 ಬಂದು ಓಲ್ಡ್ ಡಯಾಮೀಟರ್ಸ್. ಜನರಲಿ ಯೂಸ್ಡ್ ಇನ್ ದ ಸಾಫ್ಟ್ ಫ್ಲೋ ಲೆಂತ್ ಆಫ್ ಸ್ನ್ಯಾಪ್ ಹೆಡ್ ರಿವಿಟ್. ನಾವು ಸ್ನ್ಯಾಪ್ ಹೆಡ್ ರಿವಿಟ್ ಅನ್ನ ಲೆಂತ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಸಾಫ್ಟ್ ಫ್ಲೋರ್ ನಲ್ಲಿ ನಾವು ಯಾವ ಫಾರ್ಮುಲಾವನ್ನು ನಾವು ಬಳಸ್ತೀವಿ ಅಂದ್ರೆ L is equal to T plus 1.5D ಅಂತ ನಾನು ಹೇಳಿದೆ. ಯಾವುದಕ್ಕೆ? ಫಾರ್ ಆಲ್ ಟೈಪ್ಸ್ ಆಫ್ ರಿವಿಟ್. ಕೌಂಟರ್ ಸಂಖ್ಯೆ ರಿವಿಟ್ ಆದ್ರೆ L is equal to 0.6D ಕೌಂಟರ್ ಸಂಖ್ಯೆ ರಿವಿಟ್ಗೆ ನಾವು ಬಳಸ್ತೀವಿ. L ಅಂದ್ರೆ ಸ್ಯಾಂಕ್ ಲೆಂತ್, T ಟೋಟಲ್ ಥಿಕ್ನೆಸ್ ಆಫ್ ದಿ ನಂಬರ್ ಆಫ್ ಪ್ಲೇಟ್ಸ್. 2 ಇದ್ರೆ 2, 3 ಇದ್ರೆ 3, 4 ಇದ್ರೆ 4. ಈ ರೀತಿ ನಂಬರ್ ಆಫ್ ಸೀಟ್ ಎಷ್ಟು ಹಾಕಿರ್ತೀವಿ ಅಷ್ಟು ಥಿಕ್ನೆಸ್ ನಾವು ತೆಗೆದುಕೊಳ್ತೀವಿ. ಡಿ ಮೀನ್ಸ್ ಮೇಲ್ಗಡೆ ಇರ್ತಕ್ಕಂಥ ಏನು ಡಿ ಇದೆ ಇದು ಡಯಾಮೀಟರ್ ಆಫ್ ದಿ ರಿವಿಟ್. ಇದು ಓಲ್ಡ್ ಡಯಾಮೀಟರ್. ಓಲ್ಡ್ ಡಯಾಮೀಟರ್ ಯಾವಾಗ್ಲೂ ನೋಡಿ ಇಲ್ಲಿ ದೊಡ್ಡದಿರುತ್ತೆ. ಇನ್ನು ರಿವಿಟ್ ಇಂಟರ್ಫರೆನ್ಸ್ ಅಂತ ಕರಿತೀವಿ. ಏನ್ ರಿವಿಟ್ ಇಂಟರ್ಫರೆನ್ಸ್ ಅಂದ್ರೆ ಇಲ್ಲಿ ದ ಲೆಂತ್ ರಿಕ್ವೈರ್ಡ್ ಟು ಫಾರ್ಮ್ ದ ಹೆಡ್ ಆಫ್ ದ ರಿವಿಟಿಂಗ್. ಈ ನೋಡಿ ಈ ಕಡೆ ಒಂದು ಸೈಡ್ ಹೆಡ್ ಇರುತ್ತೆ, ಇನ್ನೊಂದು ಸೈಡ್ ನಾವು ಹೆಡ್ ಅನ್ನ ಫಾರ್ಮೇಶನ್ಸ್ ಮಾಡಬೇಕು. ಆ ಹೆಡ್ ಫಾರ್ಮೇಶನ್ಸ್ ಮಾಡ್ಬೇಕಾದ್ರೆ ಸ್ವಲ್ಪ ನಮಗೆ ರಿವಿಟ್ ಲೆಂತ್ ಬೇಕಾಗುತ್ತೆ. ಸೊ ಆ ಲೆಂತ್ ಅನ್ನು ನಾವೇನಂತ ಕರಿತೀವಿ? ರಿವಿಟ್ ಇಂಟರ್ಫರೆನ್ಸ್ ಅಂತ ಕರಿತೀವಿ. ದಟ್ ಮೀನ್ಸ್ ರಿವಿಟ್ ಇಂಟರ್ಫರೆನ್ಸ್ ಈಸ್ ದ ಲೆಂತ್ ರಿಕ್ವೈರ್ಡ್ ಟು ಫಾರ್ಮ್ ದ ಹೆಡ್ ಇನ್ ದ ರಿವಿಟಿಂಗ್ ಈಸ್ ಕಾಲ್ಡ್ ರಿವಿಟ್ ಇಂಟರ್ಫರೆನ್ಸ್. ಸೊ ದಿಸ್ ಈಸ್ ಎಕ್ಸ್ ಅಂತ ಏನಿದೆ ಅದನ್ನ ನಾವು ರಿವಿಟ್ ಇಂಟರ್ಫರೆನ್ಸ್ ಅಂತ ಕರಿತೀವಿ. ಸೊ when forming a rounded the interference x, ಇಲ್ಲಿ x ಅಂತ ಏನಿದೆ ಇದೆ ಇಂಟರ್ಫರೆನ್ಸ್. ಅದೆಷ್ಟಿರ್ಬೇಕು ಅಂದ್ರೆ d into 1.3 to 1.6. ಇಲ್ಲಿ d ಅಂದ್ರೆ ಏನು? ಡಯಾಮೀಟರ್ ಆಫ್ ದಿ ರಿವಿಟ್ ಇಂಟು 1.3 to 1.6 ಇರಬೇಕು. ಬೇರೆ x ಅಂದ್ರೆ ರಿವಿಟ್ ಇಂಟರ್ಫರೆನ್ಸ್, d ಅಂದ್ರೆ ಡಯಾ ಆಫ್ ದಿ ರಿವಿಟ್.
ಅದು ಎಷ್ಟಿರಬೇಕು ಅಂದ್ರೆ ಪ್ರಾಡಕ್ಟ್ ಡಿ ಇಂಟು 1 ಡಿ ಮಲ್ಟಿಪ್ಲೈಡ್ ಬೈ 1.3 ಟು 1.6 ಅಂದ್ರೆ ಮಿನಿಮಮ್ ಇಷ್ಟಿರಬೇಕು, ಮ್ಯಾಕ್ಸಿಮಮ್ ಇಷ್ಟಿರಬೇಕು ಅಂತ ಹೇಳ್ತೀವಿ. ಇಲ್ಲಿ ಒಂದು ರಿವಿಟ್ ಇಂಟರ್ಫರೆನ್ಸ್ ಇದೆ. therefore the length of the rivet L to form the rounded when total thickness of the filled plates is TMM will be as given below. ಇಲ್ಲಿ ನೋಡಿ L is equal to ಈ ಟೋಟಲ್ ಲೆಂತ್ ಎಷ್ಟಿರಬೇಕು ಅಂತ T plus D 1.3 to 1.6. When forming a plaited, the length of the rivet will be given. Plaited ಮಾಡೋದು ಇದು coupled. L is equal to T plus D into 0.8 to 1.2. So this is the rivet interference formula. ಇಷ್ಟು ಮಕ್ಕಳೇ ರಿವಿಟ್ ಸೈಜು ಡಾ ಕ್ಯಾಲ್ಕುಲೇಷನ್ ಹೇಗೆ, ಲೆಂತ್ ಕ್ಯಾಲ್ಕುಲೇಷನ್ಸ್ ಹೇಗೆ, ರಿವಿಟ್ ಇಂಟರ್ಫರೆನ್ಸ್ ಅಂದ್ರೆ ಏನು, ಪಿಚ್ ಅಲೋಯನ್ಸ್ ಎಷ್ಟಿರಬೇಕು, ಲ್ಯಾಪಿಂಗ್ ಅಲೋಯನ್ಸ್ ಎಷ್ಟಿರಬೇಕು, ರಿವಿಟಿಂಗ್ ಅನ್ನ ಅನಿಲ್ಡ್ ಅನ್ನ ಯಾಕೆ ನಾವು ಮಾಡ್ತೀವಿ, ಯಾವ ಕೋಲ್ಡ್ ರಿವಿಟಿಂಗ್ ಅಂದ್ರೆ ಏನು, ಹಾಟ್ ರಿವಿಟಿಂಗ್ ಅಂದ್ರೆ ಏನು, ಇಷ್ಟೆಲ್ಲ ವಿಷಯಗಳನ್ನ ಬ್ರೀಫ್ ಆಗಿ ನಿಮಗೆ ತಿಳಿಸಿದ್ದೀನಿ. ನಾವು ಲೆಟ್ ಅಸ್ ಕಮ್ ಟು ದಿಸ್ ಟೆಸ್ಟ್ ಪೋರ್ಷನ್ಸ್. ನಿಮಗೆ ಎಷ್ಟು ನೀವು ಅರ್ಥ ಮಾಡ್ಕೊಂಡಿದ್ದೀರಿ, ಪರೀಕ್ಷೆನಲ್ಲಿ ಯಾವ್ಯಾವ ತರದ ಪ್ರಶ್ನೆಗಳನ್ನ ನಿಮಗೆ ಕೇಳಬಹುದು ಅನ್ನೋದನ್ನ ಹೋಗೋಣ. ಸೊ ಕ್ಯಾಲ್ಕುಲೇಟ್ ದ ಲೆಂತ್ ಆಫ್ ದ ರಿವಿಟ್ ರಿಕ್ವೈರ್ಡ್ ಟು ಜಾಯಿನ್ 2 seats ವಿತ್ ಎ ಮಿನಿಮಮ್ 3 mm ಡಯಾಮೀಟರ್ ಸ್ನ್ಯಾಪೆಡ್ ರಿವಿಟ್. ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾನೆ. ಈ ಚಿತ್ರದಲ್ಲಿ ನೀವು ಎಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಡಯಾಮೀಟರ್ ರಿವಿಟ್ 3 mm ಕೊಟ್ಟಿದ್ದಾರೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಥಿಕ್ನೆಸ್ ಆಫ್ ದಿ ಸೀಟು 1 seat 3 ಇದೆ. ಅಲ್ಲಿಗೆ ಟೋಟಲ್ ಟಿ ಎಷ್ಟು ತಗೋಬೇಕು, 6 ತಗೋಬೇಕು. ಇಲ್ಲಿ ನೀವು ಲೆಂತ್ ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಲೆಂತ್ ಮಿನಿಮಮ್ ಟಿ ಪ್ಲಸ್ ಡಿ ಇಂಟು 1.3 ಇಂದ 1.6 ಅಂತ ಹೇಳಿದ್ನಲ್ಲ. ಸೊ ಹೀಗಾಗಿ ಟಿ ಬಂದು 6 mm ಆಯ್ತು, 3 + 3. ಡಯಾಮೀಟರ್ ಬಂದು 3 mm ಮಲ್ಟಿಪ್ಲೈಡ್ ಬೈ 1.3 ಅಂದ್ರೆ ದ ಆನ್ಸರ್ ವಿಲ್ ಬಿ 9.9. ಇದು ಮಿನಿಮಮ್ ಲೆಂತ್. ಲೆಂತ್ ಮ್ಯಾಕ್ಸಿಮಮ್ ಎಷ್ಟು ತಗೋಬೇಕು ಅಂದ್ರೆ ಟಿ ಪ್ಲಸ್ ಡಿ ಇಂಟು 1.6, 6 plus 3 into 1.6 ಅಂತ ಅಂದ್ರೆ ಅದು 10.8 mm. ಅಂದ್ರೆ ಇಲ್ಲಿ ಲೆಂತ್ ಮಿನಿಮಮ್ 9.9 mm, ಮ್ಯಾಕ್ಸಿಮಮ್ 10.8 mm. 9.9 mm to 10.8 mm ಲೆಂತ್ ಇರ್ತಕ್ಕಂಥ ರಿವಿಟ್ ಅನ್ನು ನಾವಿಲ್ಲಿ ಯೂಸ್ ಮಾಡಬೇಕು. ದಿಸ್ ಇಸ್ ಹೌ ಟು ಕ್ಯಾಲ್ಕುಲೇಟ್ ದಿ ಲೆಂತ್ ಆಫ್ ದ ರಿವಿಟ್. ವಾಟ್ ಆರ್ ದ ಮೆಥಡ್ಸ್ ಆಫ್ ರಿವಿಟಿಂಗ್? ರಿವಿಟಿಂಗ್ ಮೆಥಡ್ಸ್ ಎರಡು ತರ ಇದೆ ಅಂತ ನಾನು ಹೇಳಿದ್ದೀನಿ. ಯಾವುದು ಒಂದು ಕೋಲ್ಡ್ ರಿವಿಟಿಂಗ್ ಹ್ಯಾಸ್, ಮತ್ತೊಂದು ಹಾಟ್ ರಿವಿಟಿಂಗ್. ಸೊ ಡಿಪೆಂಡಿಂಗ್ ಆನ್ ಮೆಥಡ್ ನಲ್ಲಿ ಒಂದು ಯಾವ ಟೂಲ್ಸ್ ಅನ್ನ ಯೂಸ್ ಮಾಡ್ತೀವಿ, ಇನ್ನೊಂದು ಯಾವ ಟೈಪ್ ನಲ್ಲಿ. ಸೊ ಹ್ಯಾಂಡ್ ರಿವಿಟಿಂಗ್ ಅಂಡ್ ಮೆಷಿನ್ ರಿವಿಟಿಂಗ್. ಇನ್ನೊಂದು ಡಿಪೆಂಡಿಂಗ್ ಆನ್ ಕಂಡೀಷನ್, ದಟ್ ಈಸ್ ಕೋಲ್ಡ್ ರಿವಿಟಿಂಗ್ ಅಂಡ್ ಹಾಟ್ ರಿವಿಟಿಂಗ್. ಸೊ ದಿಸ್ ಆರ್ ಆಲ್ ದ 2 ಮೆಥಡ್ ಆಫ್ ರಿವಿಟಿಂಗ್. ಇನ್ನು ಡ್ಯೂರಿಂಗ್ ಹಾಟ್ ರಿವಿಟಿಂಗ್ the hole should be bigger. Why? ಹಾಟ್ ರಿವಿಟಿಂಗ್ ಮಾಡಬೇಕಾದ್ರೆ ಹೋಲು ದೊಡ್ಡದಿರುತ್ತೆ. ಯಾತಕ್ಕೆ? ಥರ್ಮಲ್ ಎಕ್ಸ್ಪಾನ್ಷನ್ ಆಗುತ್ತೆ. ಸೊ ಟು ಅಕಾಮಡೇಟ್ ಥರ್ಮಲ್ ಎಕ್ಸ್ಪಾನ್ಷನ್. ವಾಟ್ ಆರ್ ದ ಪಾಯಿಂಟ್ಸ್ ಟು ಬಿ ಕನ್ಸಿಡರ್ ಟು ಅಬ್ಟೈನ್ ಗುಡ್ ಕ್ವಾಲಿಟಿ ರಿವಿಟಿಂಗ್? ಒಳ್ಳೆ ಕ್ವಾಲಿಟಿ ರಿವಿಟಿಂಗ್ ಮಾಡಬೇಕಾದ್ರೆ ನಾನು ಹೇಳಿದೆ ಡಯಾಮೀಟರ್, ಲೆಂತ್. ಸೊ ದಿಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ಒನ್, ಸೈಜ್ ಆಫ್ ದ ರಿವಿಟ್ ಹೋಲ್, ಡೈ ಆಫ್ ದ ರಿವಿಟ್, ಲೆಂತ್ ಆಫ್ ದ ರಿವಿಟ್. ಈ 3 ಪಾಯಿಂಟ್ ಒಂದು ಒಳ್ಳೆ ಸ್ಟ್ರಾಂಗ್ ರಿವಿಟಿಂಗ್ ಆಗಬೇಕಾದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತೆ. ವಾಟ್ ಆರ್ ದ ಮೆಥಡ್ಸ್ ಆಫ್ ಮೇಕಿಂಗ್ ಹೋಲ್ ಡ್ಯೂರಿಂಗ್ ರಿವಿಟಿಂಗ್? ರಿವಿಟಿಂಗ್ ಮಾಡಬೇಕಾದ್ರೆ ಹೋಲ್ ಮಾಡಬೇಕು. ಅದು ಯಾವ ಮೆಥಡ್? ಒಂದು ಡ್ರಿಲ್ಲಿಂಗು, ಇನ್ನೊಂದು ಪಂಚಿಂಗ್. ಡ್ರಿಲ್ಲಿಂಗ್ ಅಂಡ್ ಪಂಚಿಂಗ್. ಹೌ ಡಯಾಪ್ ರಿವಿಟ್ಸ್ ಇಸ್ ಕ್ಯಾಲ್ಕುಲೇಟ್? ರಿವಿಟ್ ಡಯಾವ್ ಅನ್ನ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? Diap the rivet can be calculated by using the formula D is equal to 1.2 into thickness. D is equal to 1.2 into T, where D is diap the rivet and T is thickness of the plate. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಲೆಕ್ಕ ಕೇಳಿದಾನೆ. If diap rivet is 5 mm, what should be the diap hole? ಇಲ್ಲಿ diap rivet 5 mm ಇದೆ. ಹೋಲ್ ಸೈಜ್ ಎಷ್ಟಿರಬೇಕು? ಸ್ಲೈಟ್ಲಿ ಬಿಗ್ಗರ್ ದೆನ್ ಎಷ್ಟು? ಕೋಲ್ಡ್ ಆದ್ರೆ 0.3 to 0.2 to 0.3. ಹಾಟ್ ರಿವಿಟಿಂಗ್ ಆದ್ರೆ 0.5 to 1.2. ಇಲ್ಲಿ ಎಷ್ಟಿರಬೇಕು? ದಟ್ ಈಸ್ 5.3. 0.2 ಮ್ಯಾಕ್ಸಿಮಮ್ 5.2 to 5.3 mm.
ವಾಟ್ ಈಸ್ ದ ಫಾರ್ಮುಲಾ ಯೂಸ್ಡ್ ಫಾರ್ ಕ್ಯಾಲ್ಕುಲೇಟಿಂಗ್ ದಿ ಲೆಂತ್? ಇಲ್ಲಿ ಡಯಾಮೀಟರ್ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ರು ಫಾರ್ಮುಲಾ ತಿಳ್ಕೊಂಡ್ರಿ. ಲೆಂತ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಲೆಂತ್ ಇಸ್ ಈಕ್ವಲ್ ಟು d plus 1.5d for all type of rivets and L is equal to d plus 0.6d for countersink head type rivets. ಇದು ಇಂಪಾರ್ಟೆಂಟ್. ಈ ಒಂದು ಸ್ಲೈಡ್ಸ್ ನಲ್ಲಿ ನೋಡಿ, ಮೂರು ಫಾರ್ಮುಲಾ ಇದೆ. ಮೂರು ಫಾರ್ಮುಲಾನು ಕೂಡ ಸೊ ಇಲ್ಲಿವರೆಗೆ ಇದನ್ನ ತರಗತಿಯಲ್ಲಿ ಅನೇಕ ವಿಷಯಗಳನ್ನ ನಿಮಗೆ ರಿವಿಟ್ ಸೈಜ್ ಕ್ಯಾಲ್ಕುಲೇಷನ್ಸ್ಗೆ ಸಂಬಂಧಪಟ್ಟ ಹಾಗೆ ತಿಳಿಸಿದ್ದೀನಿ. ಈ ಎಲ್ಲ ಅಂಶಗಳು ಪರೀಕ್ಷಾ ದೃಷ್ಟಿಯಿಂದ ಕೂಡ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮಿ ಪಿಟ್ಟರ್ ನಿಮಿ ಫಸ್ಟ್ ಇಯರ್ ಸೀಟ್ ಮೆಟಲ್ ಅಲಾಯ್ ಟ್ರೇಡ್ ನಲ್ಲಿ ಈ ಒಂದು ರಿವಿಟ್ ಚಾಪ್ಟರ್ ಇದೆ, ವೀಕ್ ನಂಬರ್ 18 ನಲ್ಲಿ. ಅಲ್ಲಿ ನೀವು ರೆಫರ್ ಮಾಡಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿದೆ ಅಸೈನ್ಮೆಂಟ್ ನಲ್ಲಿ, ಸೀಟ್ ಮೆಟಲ್ ಅಲಾಯ್ ಟ್ರೇಡ್ ಅಸೈನ್ಮೆಂಟ್ ಅಲ್ಲಿ ಅಟೆಂಡ್ ಮಾಡಿ. ಬರಸ್ಕಿಲ್.com ಅಥವಾ ನಿಮಿ ಪೋರ್ಟಲ್ ನಲ್ಲಿ ಈಗಾಗಲೇ ನಿಮಗೆ ಕಳಿಸಿದ್ದೀನಿ ಲಿಂಕು. ಅಲ್ಲಿ ಓಪನ್ ಮಾಡಿಕೊಂಡು ಅಲ್ಲಿ ಮಾಕ್ ಟೆಸ್ಟ್ ಅನ್ನ ನೀವು CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನ ಅಟೆಂಡ್ ಮಾಡಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಎಲ್ಲರಿಗೂ ಶುಭವಾಗಲಿ.